ಹೀಗೆ ಈ ಒಂದು ಮೇಲಿನ ಅಂದರೆ ನ್ಯಾಯಬದ್ಧ ತತ್ವ, ಹಾಗೆ ಪ್ರತಿಫಲ ತತ್ವ ಮತ್ತು ಶಕ್ತಿ ಸಮತೋಲನ ತತ್ವ ಇವುಗಳ ಆಧಾರದ ಮೇಲೆ ಅವುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಏನು ಮಾಡ್ತಾರೆ, ಯುರೋಪಿನ ಪ್ರಾದೇಶಿಕ ಪುನರ್ವ್ಯವಸ್ಥೆಯನ್ನು ಅಥವಾ ಪುನರ್ವಿಂಗಡಣೆಯನ್ನು ವಿಯೆನ್ನಾ ಕಾಂಗ್ರೆಸ್ ಅಧಿವೇಶನದಲ್ಲಿ ವಿಯೆನ್ನಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಸೇರಿದಂತಹ ರಾಷ್ಟ್ರಗಳು ಅದನ್ನು ಯುರೋಪನ್ನು ಪ್ರಾದೇಶಿಕವಾಗಿ ಮತ್ತೆ ಮರುವಿಂಗಡಣೆಯನ್ನು ಮಾಡಲಿಕ್ಕೆ ಅವು ಮುಂದಾಗ್ತಾ ಹೋಗ್ತವೆ. ಹಾಗಾಗಿ ಯಾವ ಯಾವ ಒಂದು ರಾಷ್ಟ್ರಗಳು ಹೆಚ್ಚಿನ ಒಂದು ಭೂಲಾಭವನ್ನು ಮಾಡ್ಕೊಳ್ತಾ ಹೋದೋ, ಹಾಗೆ ಯಾವ ರಾಷ್ಟ್ರಗಳು ಯಾವ್ಯಾವ ಒಂದು ಪ್ರಾಂತ್ಯಗಳನ್ನು ಪಡ್ಕೊಳ್ತಾ ಹೋದೋ ಅನ್ನೋದು ಈ ಒಂದು ಪ್ರಾದೇಶಿಕ ಪುನರ್ ವ್ಯವಸ್ಥೆಯಲ್ಲಿ ನಮಗೆ ಗೊತ್ತಾಗುವಂತಹ ಒಂದು ವಿಚಾರ. ಹೀಗೆ ನ್ಯಾಯಬದ್ಧ ತತ್ವ, ಪ್ರತಿಫಲ ತತ್ವ ಮತ್ತು ಶಕ್ತಿ ಸಮತೋಲನ ತತ್ವ, ಈ ಮೂರು ತತ್ವಗಳನ್ನು ಆಧರಿಸಿ ಏನು ಮಾಡ್ತಾರೆ, ಶಕ್ತಿ ಸಮತೋಲನವನ್ನು ಕಾಪಾಡಲಿಕ್ಕೆ, ಮುಖ್ಯವಾಗಿ ಶಕ್ತಿ ಸಮತೋಲನವನ್ನು ಕಾಪಾಡಲಿಕ್ಕೆ ಏನು ಮಾಡ್ತಾರೆ, ಆ ಒಂದು ಪ್ರಾದೇಶಿಕ ಪುನರ್ವಿಂಗಡಣೆಯನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ನಂಬರ್ 1 ಆಸ್ಟ್ರಿಯಾ ವಿಯೆನ್ನಾ ಕಾಂಗ್ರೆಸ್ನ ಆತಿಥ್ಯವನ್ನು ವಹಿಸಿಕೊಂಡಿರುತ್ತೆ. ಆಸ್ಟ್ರಿಯಾ ಯುರೋಪಿನ ಪ್ರಾದೇಶಿಕ ವ್ಯವಸ್ಥೆಯಲ್ಲಿ ಸಿಂಹಪಾಲನ್ನು ಅಥವಾ ಹೆಚ್ಚಿನ ಒಂದು ಭೂಲಾಭವನ್ನು ಮಾಡ್ಕೊಳ್ಳೋದನ್ನು ನಾವು ನೋಡ್ತಾ ಹೋಗ್ಬೋದು. ಆಸ್ಟ್ರಿಯಾ ದೂರದ ಬೆಲ್ಜಿಯಮನ್ನು ಹಾಲೆಂಡ್ಗೆ ಬಿಟ್ಟುಕೊಟ್ಟು ಬದಲಾಗಿ ಇಟಲಿಯ ಲೊಂಬಾರ್ಡಿ, ವೆನಿಷಿಯಾ, ಇಲ್ಲೇರಿಯಾ ಪ್ರಾಂತ್ಯಗಳನ್ನು ಪಡ್ಕೊಳ್ತಾ ಹೋಗುತ್ತೆ. ಅದೇ ರೀತಿ ಇಟಲಿಯ ಫಾರ್ಮಾವನ್ನು ನೆಪೋಲಿಯನ್ನ ಪತ್ನಿ ಮೇರಿ ಲೂಯಿಸ್ಕು, ಮೊಡೆನ್ನ, ಟಸ್ಕೆನಿಗಳನ್ನು ಹ್ಯಾಬ್ಸ್ಬರ್ಗ್ ರಾಜರು ಪಡ್ಕೊಳ್ತಾ ಹೋಗ್ತಾರೆ. ಬವೇರಿಯಾ ದೇಶ ಏನು ಮಾಡುತ್ತೆ, ಟೈರೋಲನ್ನು ಪಡೆದುಕೊಳ್ತಾ ಹೋಗುತ್ತೆ. ಆಸ್ಟ್ರಿಯಾಗೆ ಇಷ್ಟೊಂದು ಭೂಲಾಭವಾಗಲು ಕಾರಣ ಏನಪ್ಪ ಅಂದರೆ ಆಗಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಂತಹ ಮೆಟರ್ನಿಕ್ನ ರಾಜತಾಂತ್ರಿಕತೆ ಅತ್ಯಂತ ಮುಖ್ಯ ಆಗುವಂತ ನಾವು ನೋಡ್ತಾ ಹೋಗ್ಬೋದು. ಅಂದರೆ ಈ ಇಟಲಿಯ ಲೊಂಬಾರ್ಡಿ, ವೆನಿಷಿಯಾ, ಇಲ್ಲೀರಿಯಾ, ಹಾಗೆ ಫಾರ್ಮಾ ಮತ್ತು ಹ್ಯಾಬ್ಸ್ಬರ್ಗ್ ರಾಜರು ಇವರೆಲ್ಲರೂ ಕೂಡ ಆಸ್ಟ್ರಿಯಾದ ರಾಜಕುಮಾರರಾಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಆಸ್ಟ್ರಿಯಾಕ್ಕೆ ಒಂದು ಹೆಚ್ಚಿನ ಭೂಲಾಭ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ಎರಡನೇದಾಗಿ ಇಂಗ್ಲೆಂಡ್ಗೆ ಭಾರತ ಜೊತೆಗೆ ಸ್ಪೇನ್ನಿಂದ ಟ್ರಿನಿಡಾಡ್ ಮತ್ತು ಫ್ರಾನ್ಸ್ನಿಂದ ಸೆಂಟ್ ಲೂಯಿಸ್, ಮೌರಿಷಿಯನ್ ದ್ವೀಪಗಳು, ಹಾಗೆ ಟೋಗೋಲ್ಯಾಂಡ್, ಸಿಲೋನ್, ದಕ್ಷಿಣ ಆಫ್ರಿಕಾದ ಕೇಪ್ ಆಫ್ ಕಾಲೋನಿಗಳು ದೊರಕ್ತಾ ಹೋಗ್ತವೆ. ಯಾಕೆ ಇಂಗ್ಲೆಂಡ್ ಮತ್ತು ಇತರ ಇಂಗ್ಲೆಂಡ್ಗೆ ಭಾರತ ಮತ್ತು ಟ್ರಿನಿಡಾಡ್ ಮತ್ತು ಫ್ರಾನ್ಸ್ನಿಂದ ಸೆಂಟ್ ಲೂಯಿಸ್ ಮತ್ತು ಮೌರಿಷಿಯಸ್ ದ್ವೀಪಗಳು, ಹಾಗೆ ಟೋಗೋಲ್ಯಾಂಡ್ ಮತ್ತು ಸಿಲೋನ್, ದಕ್ಷಿಣ ಆಫ್ರಿಕಾದ ಕೇಪ್ ಆಫ್ ಕಾಲೋನಿ ಇವುಗಳು ಇಂಗ್ಲೆಂಡ್ಗೆ ದೊರಕ್ತಾ ಹೋಗ್ತವೆ. ಇನ್ನು ಫ್ರಾನ್ಸ್ಗೆ 18ನೇ ಲೂಯಿ ಮತ್ತೆ ಅಲ್ಲಿ ಅಧಿಕಾರವನ್ನು ಪಡ್ಕೊಳ್ತಾ ಹೋಗ್ತಾರೆ. ಫ್ರಾನ್ಸ್ ಮಿತ್ರ ರಾಷ್ಟ್ರಗಳಿಗೆ 70 ಮಿಲಿಯನ್ ಫ್ರಾಂಕ್ ಯುದ್ಧ ವೆಚ್ಚವನ್ನು ಕೊಡ್ತಾ ಹೋಗ್ತವೆ. ಫ್ರಾನ್ಸ್ ಕಡೆಯಿಂದ ಯಾವುದೇ ಅಪಾಯ ಬರದಂತೆ ಅಲ್ಲಿನ ಬ್ರಿಟಿಷ್ ಜನರಲ್ ನೇತೃತ್ವದಲ್ಲಿ 1.5 ಲಕ್ಷ ಸೈನ್ಯವನ್ನು ಇಡ್ತಾ ಹೋಗುತ್ತೆ. ಅಂದರೆ ಫ್ರಾನ್ಸ್ನಲ್ಲಿ ಮತ್ತೆ ದಂಗೆಗಳು ಸಂಭವಿಸಬಾರ್ದು ಅಥವಾ ಕ್ರಾಂತಿ ಸಂಭವಿಸಬಾರ್ದು ಅನ್ನೋ ದೃಷ್ಟಿಕೋನದಿಂದ ಏನು ಮಾಡ್ತೇವೆ, ಅಲ್ಲಿ ಇಂಗ್ಲೆಂಡ್ ಏನು ಮಾಡುತ್ತೆ, ಜನರಲ್ ನೇತೃತ್ವದಲ್ಲಿ ಸುಮಾರು 1.5 ಲಕ್ಷ ಸೈನ್ಯವನ್ನು ಅಲ್ಲಿ ಇಡೋದು ನಾವು ನೋಡ್ತಾ ಹೋಗ್ಬೋದು. ಅದರ ಸುತ್ತ ಪ್ರಬಲ ರಾಷ್ಟ್ರಗಳನ್ನು ಸುತ್ತುಗಟ್ಟುವಂತೆ ತಡೆರಾಜ್ಯಗಳಾಗಿ ನಿರ್ಮಾಣವನ್ನು ಮಾಡಲಾಗ್ತಾ ಹೋಗುತ್ತೆ. ಸೆಂಟ್ ಲಾರೆನ್ಸ್, ನ್ಯೂ ಫೌಂಡ್ಲ್ಯಾಂಡ್, ವೆಸ್ಟ್ ಇಂಡೀಸ್ ಮತ್ತು ಭಾರತಗಳ ಫ್ರಾನ್ಸ್ ಸ್ವಾಸ್ಥ್ಯಗಳ ಹಕ್ಕನ್ನು ಎಂದಿನಂತೆ ಮುಂದುವರಿಸಿಕೊಳ್ಳುವಂಥದ್ದು, ಆ ರೀತಿಯಾದಂತಹ ಒಂದು ಒಪ್ಪಂದ ಆಗ್ತಾ ಹೋಗುತ್ತೆ. ಇನ್ನು 4ನೇದಾಗಿ ರಷ್ಯಾಗೆ ಪೋಲೆಂಡ್ನ ವಾರ್ಸಾದ ಗ್ರಾಂಡ್ ಟಚಿ, ಹಾಗೆ ಸ್ವೀಡನ್ನಿಂದ ಫಿನ್ಲ್ಯಾಂಡ್ ಮತ್ತು ಟರ್ಕಿಯಿಂದ ಬೆಸರಾಬಿಯಾಗಳನ್ನು ಅದು ರಷ್ಯಾ ಪಡ್ಕೊಳ್ತಾ ಹೋಗುತ್ತೆ. ಯಾವ್ಯಾವ ರಷ್ಯಾಗೆ ಪೋಲೆಂಡ್ ರಾಜಧಾನಿ ಅಂತ ವಾರ್ಸಾ ಗ್ರಾಂಡ್ ಡಚಿ ಅನ್ನೋ ಒಂದು ಪ್ರಾಂತ್ಯ, ಹಾಗೆ ಸ್ವೀಡನ್ನಿಂದ ಫಿನ್ಲ್ಯಾಂಡ್ ಮತ್ತು ಟರ್ಕಿನಿಂದ ಬೆಸರಾಬಿಯಾ ಅನ್ನೋ ಒಂದು ಪ್ರಾಂತ್ಯಗಳನ್ನು ಅದು ಪಡ್ಕೊಳ್ತಾ ಹೋಗುತ್ತೆ. ಇನ್ನು ಜರ್ಮನಿ 39 ಜರ್ಮನ್ ಗಣರಾಜ್ಯಗಳನ್ನು ಕೂಡಿಸಿ ಜರ್ಮನ್ ಒಕ್ಕೂಟವನ್ನು ರಚಿಸಿ ಅದನ್ನು ಫ್ರಾಂಕ್ಫರ್ಟ್ ಡಯಟ್ ಪಾರ್ಲಿಮೆಂಟ್ ಹತೋಟಿಗೆ ಅದನ್ನು ಕೊಡಲಾಗ್ತಾ ಹೋಗುತ್ತೆ. ಮತ್ತು ಡಯಟ್ ಆಸ್ಟ್ರಿಯಾದ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಸೇರಬೇಕಿತ್ತೆ. ಡಯಟ್ನಲ್ಲಿ ಕೇವಲ ರಾಜಪ್ರತಿನಿಧಿಗಳು ಮಾತ್ರ ಇರ್ತಾ ಹೋಗ್ತಾರೆ. ಅಂದರೆ ಏನು ಜರ್ಮನಿ 39 ಗಣರಾಜ್ಯಗಳಾಗಿ ವಿಂಗಡಣೆಯಾಗಿರುತ್ತೆ, ಅದನ್ನು ಒಗ್ಗೂಡಿಸಿ ಅಲ್ಲಿ ಒಂದು ಸರ್ಕಾರವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಆ ಸರ್ಕಾರ ಏನಾದರೂ ಸಭೆಯನ್ನು ನಡೆಸಬೇಕು ಅಂದರೆ ಅದಕ್ಕೆ ಆಸ್ಟ್ರಿಯಾ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿರುತ್ತೆ. ಈ ರೀತಿಯಾದಂತಹ ರೂಲ್ಸನ್ನು ಅಲ್ಲಿ ಜಾರಿಗೆ ತರ್ತಾ ಹೋಗ್ತಾರೆ. ಇನ್ನು ಇಟಲಿಗೆ ಮಧ್ಯ ಇಟಲಿಯ ಫಾರ್ಮಾ, ಮೊಡೆನ್ನಾ, ಟಸ್ಕಿನಿಗಳನ್ನು
ಆಸ್ಟ್ರಿಯಾದ ಆಪ್ಸ್ಬರ್ಗ್ ಆಳ್ವಿಕೆಗೆ ವಹಿಸಲಾಗ್ತಾ ಹೋಗುತ್ತೆ. ಅದರ ಲೊಂಬಾರ್ಡಿ ಮತ್ತು ವೆನಿಸಿಯಾಗಳನ್ನು ಆಸ್ಟ್ರಿಯಾದ ನೇರ ಆಳ್ವಿಕೆಗೆ ವಹಿಸಲಾಗ್ತಾ ಹೋಗುತ್ತೆ. ರೋಮ್ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳನ್ನು ಪೋಪ್ ಪೂರ್ವವಾದಂತಹ ಪಯಸ್ಗೆ ನೀಡಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಸ್ಪೇನ್ನಲ್ಲಿ ಬೋರ್ಬನ್ ವಂಶಸ್ಥ 7ನೇ ಫರ್ಡಿನ್ಯಾಂಡನ್ನು ಸ್ಪೇನ್ ಸಿಂಹಾಸನಕ್ಕೆ ಕೂಡಿಸ್ತಾ ಹೋಗ್ತಾರೆ. ಹಾಗೆ ಹಾಲೆಂಡ್ನಲ್ಲಿ ಬೆಲ್ಜಿಯಂ ಮತ್ತು ಲಂಗ್ಸ್ಬರ್ಗ್ಗಳನ್ನು ಹಾಲೆಂಡ್ಗೆ ಕೊಡಲಾಗುತ್ತೆ. ಹಾಲೆಂಡ್ನಲ್ಲಿ ಆರೆಂಜ್ ಮನೆತನದ ರಾಜಕುಮಾರ ವಿಲಿಯಂನನ್ನ ಅಧಿಕಾರಕ್ಕೆ ತರೋದನ್ನು ನಾವು ನೋಡ್ತಾ ಹೋಗ್ಬೋದು. ಇಂಗ್ಲೆಂಡ್ ಹಾಲೆಂಡ್ಗೆ 6 ಮಿಲಿಯನ್ ಪೌಂಡ್ ಪರಿಹಾರವನ್ನು ಕೊಡ್ತಾ ಹೋಗುತ್ತೆ. ಅದೇ ರೀತಿ ಸ್ವೀಡನ್ನಿಂದ ಫಿನ್ಲ್ಯಾಂಡನ್ನು ಕಿತ್ಕೊಂಡು ರಷ್ಯಾಗೆ ಕೊಡ್ತಾ ಹೋಗ್ತಾರೆ. ಅದಕ್ಕೆ ಪರಿಹಾರವಾಗಿ ಡೆನ್ಮಾರ್ಕ್ನಿಂದ ಕಿತ್ತುಕೊಂಡಂತಹ ನಾರ್ವೆಯನ್ನು ಸ್ವೀಡನ್ಗೆ ಕೊಡಲಾಗ್ತಾ ಹೋಗುತ್ತೆ. ನೆಪೋಲಿಯನ್ನನ್ನು ಬೆಂಬಲಿಸಿದಂತಹ ಡೆನ್ಮಾರ್ಕ್ನನ್ನ ಈ ರೀತಿ ಶಿಕ್ಷಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಮತ್ತು ಸಾರ್ಡಿನಿಯಾಗೆ ಪಿಡ್ಮಾಂಟ್, ಸವಾಯ್, ನೈಸ್ ಮತ್ತು ಜಿನೇವಾಗಳನ್ನು ಬಿಟ್ಕೊಡ್ಲಾಗ್ತಾ ಇರುತ್ತೆ. ಹಾಗೆ ಪೋಲೆಂಡ್ಗೆ ವಿಯೆನ್ನಾ ಕಾಂಗ್ರೆಸ್ ಪೋಲೆಂಡನ್ನು ವಿಭಜಿಸಿ ಅದರ ರಾಜಧಾನಿಯಾದಂತಹ ವಾರ್ಸವನ್ನು ರಷ್ಯಾಕ್ಕೂ ಮತ್ತು ಡ್ರಾಂಜಿಕ್ ಪ್ರಷ್ಯಾಕ್ಕೂ ಹಾಗೆ ಗ್ಯಾಲಿಷಿಯಾವನ್ನು ಆಸ್ಟ್ರಿಯಾಕ್ಕೆ ಹಂಚೋದು ನಾವು ನೋಡ್ತಾ ಹೋಗ್ಬೋದು. ಸ್ವಿಟ್ಜರ್ಲ್ಯಾಂಡ್ಗಳ 9 ಕ್ಯಾಂಟನ್ಗಳನ್ನು ಒಗ್ಗೂಡಿಸಿ ಅದಕ್ಕೆ ಸ್ವಿಸ್ ಒಕ್ಕೂಟವನ್ನು ಪುನರ್ ಸ್ಥಾಪನೆಯನ್ನು ಮಾಡ್ತಾ ಹೋಗ್ತಾರೆ. ಇನ್ನು ಪ್ರಷ್ಯಾಕ್ಕೆ ಸ್ವೀಡನ್ನಿಂದ ಪೊಮೇರಿಯಾ, ವೆಸ್ಟ್ಫಾಲಿಯಾ, ಸ್ಯಾಕ್ಸೋನಿ ಮತ್ತು ಪೋಲೆಂಡ್ನ ಟ್ಯಾನ್ಜಿನ್ಸ್ಗೆ ಅವರು ಅದನ್ನು ಕೊಡೋದು ನಾವು ನೋಡ್ತಾ ಹೋಗ್ಬೋದು. ರೈನ್ ನದಿಯ 2 ಜಿಲ್ಲೆಗಳನ್ನು ಕೂಡ ಈ ಒಂದು ಪ್ರಷ್ಯಾಕ್ಕೆ ಬಿಟ್ಟು ಕೊಡುವಂತ ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಆ ಒಂದು ಪ್ರಾದೇಶಿಕ ಪುನರ್ವ್ಯವಸ್ಥೆ. ಇನ್ನೊಂದ್ಸಲ ಹೇಳ್ತೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ಒಂದು ಮೊದಲನೇ ಹಂಚಿಕೆ ಆಗೋದು ಯಾವಪ್ಪ ಅಂದರೆ ಆಸ್ಟ್ರಿಯಾಕ್ಕೆ ಹೆಚ್ಚಿನ ಒಂದು ಭೂಲಾಭ ಆಗ್ತಾ ಹೋಗುತ್ತೆ. ಅದು ಬೆಲ್ಜಿಯಮನ್ನು ಹಾಲೆಂಡ್ಗೆ ಬಿಟ್ಟುಕೊಟ್ಟು ಹತ್ತಿರ ಇದ್ದಂತಹ ಇಟಲಿಯ ಲೊಂಬಾರ್ಡಿ, ವೆನಿಸಿಯಾ, ಇಲ್ಲೀರಿಯಾ ಪ್ರಾಂತ್ಯಗಳನ್ನು ಅದು ಪಡ್ಕೊಳ್ತಾ ಹೋಗುತ್ತೆ. ಹಾಗೆ ಇಟಲಿಯ ಫಾರ್ಮವನ್ನು ನೆಪೋಲಿಯನ್ನ ಪತ್ನಿಯಾದಂತಹ ಮೇರಿ ಲೂಯಿಸ್ಗೆ ಬಿಟ್ಕೊಡಲಾಗುತ್ತೆ. ಹಾಗೆ ಮೊಡೆನ್ನಾ ಮತ್ತು ಟಸ್ಕೆನಿಗಳನ್ನು ಆಪ್ಸ್ಬರ್ಗ್ ಅಂದರೆ ಹಾಲೆಂಡ್ನ ಒಂದು ರಾಜರಿಗೆ, ಹಾಗೆ ಬವೇರಿಯಾಕ್ಕೆ ಟೈರೋಲನ್ನು ಪಡೆದುಕೊಡ್ತಾ ಹೋಗುತ್ತೆ. ಆಸ್ಟ್ರಿಯಾಕ್ಕೆ ಹೆಚ್ಚಿನ ಒಂದು ಭೂಲಾಭವನ್ನು ನಾವು ನೋಡ್ತಾ ಹೋಗ್ಬೋದು. ಮತ್ತು ಇಂಗ್ಲೆಂಡ್ಗೆ ಭಾರತ, ಸಿಲೋನ್, ಟ್ರಿನಿಡಾಡ್, ಸೆಂಟ್ ಲೂಯಿಸ್, ಮೌರಿಷಿಯಸ್ ದ್ವೀಪಗಳು, ಹಾಗೆ ಟೋಗೋಲ್ಯಾಂಡ್, ಸಿಲೋನ್ ಮತ್ತು ದಕ್ಷಿಣ ಆಫ್ರಿಕಾದ ಕೇಪ್ ಆಫ್ ಕಾಲೋನಿ ಅದಕ್ಕೆ ದೊರಕ್ತಾ ಹೋಗುತ್ತೆ. ಇನ್ನು ಫ್ರಾನ್ಸ್ಗೆ ಮತ್ತೆ 18ನೇ ಲೂಯಿಯ ಸಿಂಹಾಸನಕ್ಕೆ ತರ್ತಾ ಹೋಗ್ತಾರೆ. ಅದಕ್ಕೆ 70 ಮಿಲಿಯನ್ ಫ್ರಾಂಕ್ಗಳನ್ನು ಯುದ್ಧ ವೆಚ್ಚಾಗಿ ಮಿತ್ರ ರಾಷ್ಟ್ರಗಳು ನೀಡ್ತಾ ಹೋಗ್ತವೆ. ಮತ್ತು ಫ್ರಾನ್ಸ್ನ ಕಡೆಯಿಂದ ಯಾವುದೇ ರೀತಿಯಾದಂತಹ ದಂಗೆಗಳು ಸಂಭವಿಸಬಾರದು ಅಥವಾ ಕ್ರಾಂತಿ ಸಂಭವಿಸಬಾರದು ಅನ್ನೋ ದೃಷ್ಟಿಕೋನದಿಂದ ಅಲ್ಲಿ ಇಂಗ್ಲೆಂಡ್ ನೇತೃತ್ವದ 1.5 ಲಕ್ಷ ಸೈನ್ಯವನ್ನು ಅಲ್ಲಿ ಮೀಸಲಿಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಜೊತೆಗೆ ಅದರ ಸುತ್ತ ಪ್ರಬಲ ರಾಷ್ಟ್ರಗಳನ್ನು ನಿರ್ಮಾಣವನ್ನು ಮಾಡ್ತಾ ಹೋಗ್ತಾರೆ. ಇನ್ನು ರಷ್ಯಾಕ್ಕೆ ಪೋಲೆಂಡ್ನ ವಾರ್ಸಾ, ಗ್ರಾಂಡ್ ಟಚಿನ್ ಮತ್ತು ಸ್ವೀಡನ್ನಿಂದ ಫಿನ್ಲ್ಯಾಂಡ್ಗಳನ್ನು, ಟರ್ಕಿಯಿಂದ ಬೆಸ್ರಾಮಿಯಾಗಳನ್ನು ಬಿಟ್ಕೊಳ್ತಾ ಹೋಗುತ್ತೆ. ಜರ್ಮನ್ ರಾಜ್ಯಗಳನ್ನು ಒಗ್ಗೂಡಿಸಿ ಅಲ್ಲಿ ಪಾರ್ಲಿಮೆಂಟನ್ನು ಸ್ಥಾಪನೆಯನ್ನು ಮಾಡಿ ಅದು ಆಸ್ಟ್ರಿಯಾದ ಒಂದು ಅಧಿಕಾರಕ್ಕೆ ಬರೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ಇಟಲಿಗೆ ಬಂದರೆ ಇಟಲಿಯ ಫಾರ್ಮಾ, ಮೊಡೆನ್ನಾ, ಟಸ್ಕನಿಗಳನ್ನು ಆಪ್ಸ್ಬರ್ಗ್ ರಾಜರಿಗೆ ನೀಡ್ತಾ ಹೋಗುತ್ತೆ. ಮತ್ತು ಲೊಂಬಾರ್ಡಿ ವೆನಿಸಿಯಾವನ್ನು ಆಸ್ಟ್ರಿಯಾ ಕೊಟ್ಕೊಳ್ಳೋದನ್ನು ನಾವು ನೋಡ್ತಾ ಹೋಗ್ಬೋದು. ರೋಮ್ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶವನ್ನು ಪೋಪ್ಗೆ ನೀಡಲಾಗ್ತಾ ಹೋಗುತ್ತೆ. ಸ್ಪೇನ್ನಲ್ಲಿ ಮತ್ತೆ 7ನೇ ಫರ್ಡಿನ್ಯಾಂಡನ್ನು ಸಿಂಹಾಸನಕ್ಕೆ ತರಲಾಗ್ತಾ ಹೋಗುತ್ತೆ. ಹಾಲೆಂಡ್ಗೆ ಬೆಲ್ಜಿಯಂ ಮತ್ತು ಲಕ್ಸ್ಬರ್ಗ್ಗಳನ್ನು ಹಾಲೆಂಡ್ಗೆ ನೀಡಲಾಗ್ತಾ ಹೋಗುತ್ತೆ. ಅಲ್ಲಿ ಆರೆಂಜ್ ಮನೆತನದ ವಿಲಿಯಂನನ್ನು ಅಧಿಕಾರಕ್ಕೆ ತರ್ತಾ ಹೋಗ್ತಾರೆ. ಇಂಗ್ಲೆಂಡ್ ಹಾಲೆಂಡ್ಗೆ 6 ಮಿಲಿಯನ್ ಪೌಂಡ್ ಪರಿಹಾರ ಧನವನ್ನು ಕೊಡ್ತಾ ಹೋಗುತ್ತೆ. ಇನ್ನು ಸ್ವೀಡನ್ನಿಂದ ಫಿನ್ಲ್ಯಾಂಡನ್ನು ಕಿತ್ಕೊಂಡು ರಷ್ಯಾಗೆ ಕೊಡ್ತಾ ಹೋಗ್ತಾರೆ. ಅದಕ್ಕೆ ಪರಿಹಾರವಾಗಿ ಡೆನ್ಮಾರ್ಕ್ನನ್ನು ಅದಕ್ಕೆ ಕೊಡ್ತಾ ಹೋಗ್ತಾರೆ. ಡೆನ್ಮಾರ್ಕ್ನಿಂದ ನಾರ್ವೆಯನ್ನು ಕಿತ್ಕೊಂಡು ಸ್ವೀಡನ್ಗೆ ಕೊಡ್ತಾ ಹೋಗ್ತಾರೆ. ಕಾರಣ ಏನಪ್ಪ ಅಂದರೆ ಡೆನ್ಮಾರ್ಕ್ನ ಮೇಲೆ ನೆಪೋಲಿಯನ್ ತೋರಿದಂತಹ ಉದಾರ ನೀತಿ ಅದರ ಒಂದು ಶಿಕ್ಷೆಗೆ ಗುರಿಯಾಗೋದು ನಾವು ನೋಡ್ತಾ ಹೋಗ್ಬೋದು. ಮತ್ತು ಸಾರ್ಡಿನಿಯಾಕ್ಕೆ ಪಿಡ್ಮಾಂಟ್, ಸವಾಯ್, ನೈಸ್ ಮತ್ತು ಜಿನೋವಾಗಳನ್ನು ಬಿಟ್ಕೊಡ್ತಾ ಹೋಗ್ತಾರೆ. ಮತ್ತು ಪೋಲೆಂಡ್ಗೆ ವಿಯೆನ್ನಾ ಕಾಂಗ್ರೆಸ್ ಅಧಿವೇಶನ ಏನು ಮಾಡುತ್ತೆ, ಪೋಲೆಂಡನ್ನು ವಿಭಜಿಸಿ ಅದರ ರಾಜಧಾನಿಯಾದಂಥ ವಾರ್ಸಾ ಅದನ್ನು ರಷ್ಯಾಕ್ಕೆ, ಡ್ರಾಂಜಿಂಗನ್ನು ಪ್ರಷ್ಯಾಕ್ಕೆ ಮತ್ತು ಗ್ಯಾಲಿಷಿಯಾವನ್ನು ಆಸ್ಟ್ರಿಯಾಕ್ಕೆ ನೀಡ್ತಾ ಹೋಗುತ್ತೆ. ಇನ್ನು 19 ಕ್ಯಾಂಟನ್ಗಳನ್ನು ಒಗ್ಗೂಡಿಸಿ ಮತ್ತೆ ಸ್ವಿಸ್ ಒಕ್ಕೂಟವನ್ನು ಸ್ಥಾಪನೆಯನ್ನು ಮಾಡ್ತಾ ಹೋಗ್ತಾರೆ. ರಷ್ಯಾಗೆ ಸ್ವೀಡನ್ನಿಂದ ಪೊಮೇರಿನಿಯಾ, ವೆಸ್ಟ್ಫಾಲಿಯಾ, ಸ್ಯಾಕ್ಸೋನಿ ಮತ್ತು ಪೋಲೆಂಡ್ನ ಡ್ಯಾನ್ಸನ್ನು ರಷ್ಯಾಗೆ ಬಿಟ್ಟುಕೊಡೋದು ನಾವು ನೋಡ್ತಾ ಹೋಗ್ಬೋದು. ಮತ್ತು ರೈನ್ ನದಿಯ 2 ಜಿಲ್ಲೆಗಳನ್ನು ಅದಕ್ಕೆ ಬಿಟ್ಕೊಡೋದು ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ವಿಯೆನ್ನಾ ಕಾಂಗ್ರೆಸ್ ಅಧಿವೇಶನದ ಪ್ರಾದೇಶಿಕ ಪುನರ್ವ್ಯವಸ್ಥೆ. ಇದರಲ್ಲಿ ಏನಾದ್ರು ತೋರಿಸಿದ್ದು ನೀವು ಕೇಳಿ
ಮುಂದಿನ ಒಂದು ತರಗತಿಯಲ್ಲಿ ವಿಯೆನ್ನಾ ಕಾಂಗ್ರೆಸ್ ಅಧಿವೇಶನದ ಗುಣಾವಗುಣಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.